Good evening, children. Welcome to Suchitra Excellent Classes. Today we have learned 5th Standard, Second Language, English, Part 1, Unit 2, True Friendship. All question answers. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 5ನೆಯ ತರಗತಿಯ ಭಾಗ 1ರಲ್ಲಿ ದ್ವಿತೀಯ ಭಾಷೆಯ ಭಾಗ 1ರಲ್ಲಿರ್ತಕ್ಕಂತಹ ಪಾಠ 2 ಟ್ರೂ ಫ್ರೆಂಡ್ಶಿಪ್ ಅನ್ನುವಂಥ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಪಾಠದ ಟ್ರೂ ಫ್ರೆಂಡ್ಶಿಪ್ ಅನ್ನುವಂಥ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಇದರಲ್ಲಿ ಬರುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ನಾವು ನೋಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋನ ನೀವು ನೋಡಬಹುದು. ಈ ವಿಡಿಯೋದಲ್ಲಿ ಇವತ್ತಿನ ದಿನ ನಾವು ಈ ಟ್ರೂ ಫ್ರೆಂಡ್ಶಿಪ್ನ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾವು ಕಂಪ್ಲೀಟಾಗಿ ಬಿಡಿಸ್ತಾ ಇದ್ದೇವೆ. ಸರಿನಾ? ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಈಗ ಮೊದಲನೆಯದಾಗಿ V1 fill in the blanks with the words given in the box. ಇಲ್ಲಿ ನೋಡಿ, ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ಬಾಕ್ಸ್ನಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಶಬ್ದವನ್ನು ಆಯ್ಕೆ ಮಾಡಿಕೊಂಡು ಏನು ಮಾಡಿ ಇದರಲ್ಲಿ ಫಿಲ್ ಮಾಡಿ ಅಂತ ಹೇಳ್ತಾರೆ. ನೋಡಿ, delayed, evil-minded, promises, break his word, imprisoned, delighted. ಹೌದಾ? ಮೊದಲನೆಯ ಒಂದು ವಾಕ್ಯ, ಡೈನಸಿಸ್ ವಾಸ್ ಆ್ಯನ್ evil-minded ರೂಲರ್. ಹೌದಾ? ಏನದು? evil-minded ರೂಲರ್. ಅರ್ಥ ಆಯ್ತಾ? ಹಾಂ. ಇನ್ನು ಮುಂದಿನದಾಗಿ ದಮನ್ ವಾಸ್ ಟು ಬಿ ಇಂಪ್ರಿಸನ್ಡ್. ನೋಡಿ, ಇಂಪ್ರಿಸನ್ಡ್ ಅಂಟಿಲ್ ಪಿಥಿಯಾಸ್ ರಿಟರ್ನ್ಡ್. ಥರ್ಡ್ ಒನ್, ಪಿಥಿಯಾಸ್ ಫೇಸ್ಡ್ ಮೆನಿ ಡೇಂಜರಸ್ while he was returning and was delayed. Next, fourth one, Daman was sure that his friend would never break his word. ಇನ್ನು ಕೊನೆಯದಾಗಿ ಪಿಥಿಯಾಸ್ ಆ್ಯಂಡ್ ದಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. ಸರಿನಾ? ಈ ರೀತಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನಾವೇನು ಮಾಡಿದ್ದೀವಿ? ಫಿಲ್ ಮಾಡಿದ್ದೇವೆ. ಸರಿನಾ? ಇನ್ನು V2 ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. Write T for correct and F for incorrect sentences in the space provided. Correct and rewrite the incorrect sentences. ನೋಡಿ, ಇಲ್ಲಿ ಈ ವಾಕ್ಯಗಳನ್ನು ಸರಿ ಇದ್ದರೆ T ಅಂತ ಅಂದರೆ ಟ್ರೂ, ತಪ್ಪಿದರೆ F ಅಂತ ಫಾಲ್ಸ್ ಅಂತ ಇಲ್ಲಿ ಈ ಬ್ರ್ಯಾಕೆಟ್ನಲ್ಲಿ ಬರಿಬೇಕು ಈ ವಾಕ್ಯವನ್ನು ನೋಡಿ ಅಂತ ಹೇಳ್ತಾರೆ. ನೋಡಿ, ನಾನು ಮೊದಲನೇದಾಗಿ ದಮನ್ ಆ್ಯಂಡ್ ಪಿಥಿಯಾಸ್ ವೇರ್ ಲವರ್ಸ್ ಆಫ್ ಟ್ರುತ್. ಇದು ಟ್ರೂ. ಯಾಕೆ ಅಂದರೆ ದಮನ್ ಮತ್ತು ಪಿಥಿಯಾಸ್ ಇಬ್ಬರು ಸತ್ಯವನ್ನು ಪ್ರೀತಿಸ್ತಾ ಇದ್ದರು. ಇದು ಸರಿಯಾದಂತಹ ವಾಕ್ಯ. ಎರಡನೇದಾಗಿ ಡೈನಾಸಿಸ್ ವಾಸ್ ಎ ಕೈಂಡ್ ರೂಲರ್. ಆತ ಇವಿಲ್ ಮೈಂಡೆಡ್ ರೂಲರ್ ಆಗಿದ್ದ. ಹೌದಲ್ವಾ? ಅದಕ್ಕಾಗಿ ಇದು ಫಾಲ್ಸ್, ತಪ್ಪಾದಂತಹ ವಾಕ್ಯ. ದಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ನೋಡಿ,
This is true. The king was sure that Pithias would return. This is false. Daman was ready to die for his friend. True. ಆತ ತನ್ನ ಸ್ನೇಹಿತನಿಗಾಗಿ ಸಾಯಲಿಕ್ಕೂ ಕೂಡ ರೆಡಿಯಾಗಿದ್ದ. Pithias reached in time to save his friend. This is also true. ಅರ್ಥ ಆಯ್ತಾ? ಈ ಎಲ್ಲ ವಾಕ್ಯಗಳನ್ನು ಟ್ರೂ ಫಾಲ್ಸ್ ಯಾವ್ಯಾವು ಅನ್ನೋದನ್ನು ಈಗ ನಾವು ನೋಡಿದ್ದೇವೆ, ಹೌದಲ್ವಾ? ಇನ್ನು ನೆಕ್ಸ್ಟ್ ಕಾಂಪ್ರಿಹೆನ್ಷನ್ C1. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನೋಡಿ, ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ 8 ಪ್ರಶ್ನೆಗಳಿವೆ, 8 ವಾಕ್ಯಗಳನ್ನು ಉತ್ತರಗಳನ್ನು ನೋಡೋಣ. ನಂತರದಲ್ಲಿ 2-3 ವಾಕ್ಯದಲ್ಲಿ ಅಂದರೆ 4ರಿಂದ 6 ವಾಕ್ಯಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದಾರೆ. ಇವುಗಳನ್ನ ನಾನಿಲ್ಲಿ ಒಂದೆಡೆ ಬರೆದಿದ್ದೇನೆ, ಅವುಗಳನ್ನ ಓದ್ತಾ ಹೋಗ್ತೀನಿ, ಎಲ್ಲರೂ ಕೂಡ ಬರೆದುಕೊಳ್ಳಿ. ಕ್ವೆಶ್ಚನ್ ನಂಬರ್ 1. ವೇರ್ ಡಿಡ್ Daman and Pithias live? Daman, answer is Daman and Pithias lived in the city of Syracuse. Question number 2. Who was the ruler of Syracuse? Answer, Dionysius was the ruler of Syracuse. Question number 3. Why did the king want to punish Pithias? Answer is, Pithias called the king cruel and said some things against him, so he was to be punished. Question number 4. What did Pithias wish to do before he died? Answer, before he died, Pithias wished to arrange his sister's marriage and bid his mother goodbye. Question number 5. What was the condition put by the king? Answer, king will fix the day and the hour of Pithias' return. If he did not return in time, his friend Daman will have to die instead of him. Question number 5 is completed. Question number 6. Why was Pithias delayed while returning? Answer, he had to face many dangers and so he was delayed. Question number 7. What did both the friends argue over? Answer, Pithias, I have come. Please do not kill Daman. I have come back to take the punishment. Please hang me. Daman said, No, please hang me. If he were to be late, then I would have been hanged. So I am to be punished. Both of them argued for some time. Question number 8. C1 ನಲ್ಲಿ ಬರುವಂತಹ ಕೊನೆಯ ಪ್ರಶ್ನೆ. Why did the king set both of them free? Answer, king had never seen such friendship. Pithias and Daman kept their promises. King was happy to know that such friendship exists, so he set both free. ಇನ್ನು C2ದಲ್ಲಿ ಬರುವಂತಹ 4-5 ವಾಕ್ಯಗಳಲ್ಲಿ ಬರೆಯುವಂಥ 2 ಪ್ರಶ್ನೆಗಳನ್ನು ಈಗ ನೋಡೋಣ. C2ದಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ, ಹೌ ಡು ಯು ನೋ ದ್ಯಾಟ್ Daman and Pithias were good friends? Give some examples from the story. Answer, Pithias was punished. Before dying, he wanted to fulfill some work. At this time, Daman offered to be in prison. At last,
At the last moment, he was happy to die. For Pithias, this shows that they were good friends. Question number 2. What made the king change his decision in the end? Answer: seeing is believing. When the king saw their loyalty to each other, he was impressed and he changed his mind. ಇಲ್ಲಿಗೆ C2ದಲ್ಲಿ ಬರುವಂಥ ಪ್ರಶ್ನೆಗಳು ಮುಗಿದವು. ಎಲ್ಲ ಪ್ರಶ್ನೆಗಳೀಗ ನೋಡಿದ್ದೇವೆ. ಇನ್ನು ನೆಕ್ಸ್ಟ್ ಕ್ವಶನ್ L1 ಲ್ಯಾಂಗ್ವೇಜ್ ಎಕ್ಸಸೈಸಸ್. ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ವಿತ್ ದ ಥಿಂಗ್ಸ್ that you find in your house. One is done for you. ಇಲ್ಲಿ ನೋಡಿ, ಡ್ರಾಯಿಂಗ್ ರೂಮ್ ಅಂತ ಇದೆ, ಕಿಚನ್ ರೂಮ್, ಬಾತ್ರೂಮ್ ಆ್ಯಂಡ್ ಬೆಡ್ರೂಮ್. ಇದರಲ್ಲಿ ನಾವೇನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಡ್ರಾಯಿಂಗ್ ರೂಮ್ಗೆ ಸಂಬಂಧಿಸಿದಂತಹ ಶಬ್ದಗಳನ್ನು ಅವರು ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬರಿಬೇಕು. ಸರಿನಾ? ಡ್ರಾಯಿಂಗ್ ರೂಮ್, ಕ್ಲಾಕ್, table, sofa, kitchen, stove, cup, cooker, bathroom, brush, toothpaste, soap, bedroom, bed, pillow, cot. Now next question L2. Write about yourself in complete sentences. My name is Geeta. My father name is Basappa. My mother name is Shravani. My date of birth is 25 December 2013. My place of birth is Belgaum. My school's name is Government HPS Udagatti. L2 is completed. Next L3. Speech sounds. U as in up. U sound is a. See that your teeth are kept well apart. Say. The words is now say these words aloud. Upon, punish, must, until, return, result. The sound is U sound is a. ಇಲ್ಲಿಗೆ ಟ್ರೂ ಫ್ರೆಂಡ್ಶಿಪ್ನ ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಕಂಪ್ಲೀಟ್ ಆಗಿ ಮುಗಿದವು. ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಸರಿಯಾಗಿ ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.